ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಜಾವನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಸೊ ವೆದರ್ ತುಂಬ ಚೆನ್ನಾಗಿತ್ತು. ಏನಕ್ಕಂದರೆ ಸ್ವಲ್ಪ ಮಳೆ ಬಂದು ನಿಂತಿರುತ್ತೆ. ಇವಾಗ ಬ್ಯಾಂಗ್ಳೂರ್ ವೆದರ್ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ನನಗೆ ಈ ಥರ ವೆದರ್ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಸುಮಾರಿತನೂ ಇರುತ್ತೆ, ಎದ್ದು ಎಲ್ಲ ಕೆಲಸ ಮಾಡೋದಕ್ಕೆ, ಬೇಗ ಹೇಳೋದಕ್ಕೆ, ಅಜ್ಜಿಯನ್ನು ಸ್ಕೂಲ್ ಕಳಿಸೋದಕ್ಕೆ, ರಜಾ ಯಾವಾಗ ಬರುತ್ತಪ್ಪ ಅಂತಲೂ ಅನಿಸ್ತಿರುತ್ತೆ. ಬಟ್ ವೆದರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇನ್ನು ಸ್ವಲ್ಪ ದಿನ ಆಮೇಲೆ ಆಲ್ಮೋಸ್ಟ್ 10 ಡೇಸ್ ಹಾಲಿಡೇಸ್ ಇರುತ್ತೆ. ಆಮೇಲೆ ಸ್ವಲ್ಪ ಲೇಟಾಗಿ ಹೇಳ್ಬೋದು. ಸೊ ಬಂದು ಜಿಯನ್ಗೆ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ ಕಳಿಸ್ಬೇಕಲ್ಲ, ಅದಕ್ಕೆ ಪ್ಯಾನ್ ಕೇಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಸೊ ಪ್ಯಾನ್ ಕೇಕ್ ಹಾಕ್ತಾ ಇದ್ದೀನಿ ನಾನು. ಸ್ನ್ಯಾಕ್ ಬಾಕ್ಸಲ್ಲಿ ಲೈಟಾಗೆ ಕಳಿಸೋದು, ರೈಸ್ ಎಲ್ಲ ಕಳಿಸಲ್ಲ ನಾನು. ಏನಾದರೂ ಅವಲಕ್ಕಿ, ದೋಸೆ ಎಲ್ಲ, ಚಪಾತಿ ಒಂದೊಂದು ಈ ಥರ ಏನಾದರೂ ಲೈಟಾಗಿ ಕಳಿಸ್ತೀನಿ, ಇಲ್ಲ ಬ್ರೆಡ್ ಈ ಥರದ್ದು. ನಂದು ಹೇರ್ ಕೇರ್ ಬಗ್ಗೆ ತುಂಬ ಜನ ಕೇಳ್ತಿರ್ತೀರ. ನಾನು ಎಷ್ಟೊಂದು ವ್ಲಾಗ್ಸ್ ಮಾಡಿರ್ತೀನಲ್ಲ, ಅದನ್ನೇ ನಾನು ಹಚ್ಕೊಳ್ಳೋದು. ಸಪ್ರೇಟಾಗೇನು ನಾನು ಬೇರೆ ಹಚ್ಕೊಂಡ್ಬಿಡಲ್ಲ. ಯಾಕೆಂದರೆ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದನ್ನೇ ಹಚ್ಕೊಳ್ಳೋಕ್ಕಾಗೋದಲ್ವ. ಸೊ ನನಗೆ ಈ ಥರ ಕೊಲಾಬ್ರೇಷನ್ಸ್ಗೆ ಅದಕ್ಕೆಲ್ಲ ಬಂದಾಗ ಅದು ಏನು ಕೊಡ್ತಾರೆ ಅದು ನಾನು ಯೂಸ್ ಮಾಡ್ತೀನಿ. ಯಾಕೆಂದರೆ ನಾನು ನಿಮ್ಮ ಥರನೇ ಏನಾದರೂ ಹೊಸದಾಗಿ ನೋಡಿದಾಗ ಅದನ್ನೆಲ್ಲ ಟ್ರೈ ಮಾಡೋದು. ಸೊ ಈ ಥರ. ಬಟ್ ಇವಾಗ ಅಂದರೆ ಸ್ವಲ್ಪ ನಾನು ಬೇರೆ ಕಡೆ ಯೋಚನೆ ಮಾಡೋದಾಗಿರ್ಬೋದು, ಇದೆಲ್ಲ ಆದಷ್ಟು ಕಡಿಮೆ ಮಾಡಿದ್ದೀನಿ. ನನ್ನ ಪಾಡಿಗೆ ನಾನು ಆರಾಮಾಗಿರೋದು, ಚೆನ್ನಾಗಿ ಊಟ ಮಾಡೋದು, ಡಯಟ್ ಎಲ್ಲ ಅಷ್ಟೊಂದು ಮಾಡ್ತಿಲ್ಲ, ಚೆನ್ನಾಗಿ ಊಟ ಮಾಡ್ತೀನಿ, ಮತ್ತು ನೀರು ಚೆನ್ನಾಗಿ ಕೊಡ್ತೀನಿ. ಸೊ ಇದೆಲ್ಲ ತುಂಬ ಹೆಲ್ಪ್ ಆಗ್ತಿದೆ ನನಗೆ. ಬೆಳಗ್ಗೆಯಿಂದ ಬ್ಲಾಗ್ ನೋಡ್ತಾ ಇದ್ದೀರಾ. ಸೊ ಏನಾಯ್ತು ಅಂದ್ರೆ, ಬೆಳಗ್ಗೆ ಜಿಯನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ನಾವು ಹೋಗ್ಬೇಕಿತ್ತು. ಇವತ್ತು ಏನೋ ಫನ್ ಆಕ್ಟಿವಿಟಿ ಇತ್ತು. ಸೊ ಒಂದು 10 ಮಿನಿಟ್ಸ್ ಇತ್ತು ಅಷ್ಟೇ. ಸೊ ಹೋಗಿ ಬಂದೆ, ಅಲ್ಲೇನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ, ಕುಕ್ ಮಾಡ್ತಾ ಇದ್ದೀನಿ. ಸೊ ಜಿಯನ್ ಫೇವ್ರೇಟೇ ಇರುತ್ತೆ ಯಾವಾಗ್ಲೂ. ಸೊ ಸ್ಯಾಲೆಡ್ಗೆಲ್ಲ ರೆಡಿ ಮಾಡಿಬಿಟ್ಟು, ವೆಜ್ ಕರಿ ಮಾಡಿಬಿಟ್ಟು, ಅಂದರೆ ಒಂದು ಸ್ಯಾಲೆಡ್ ಏನಾದ್ರು ಕುಕುಂಬರ್ ಕ್ಯಾರೆಟ್ ಸ್ಯಾಲೆಡು ಅಥವಾ ಈ ಥರ ಲೆಟ್ಯೂಸಲ್ಲಿ. ಸೊ ಏನಾದರೂ ಒಂದು ಸ್ಯಾಲೆಡ್ ಇದ್ದೇ ಇರುತ್ತೆ ಲಂಚಲ್ಲಿ. ಸೊ ಅದರಿಂದ ಮತ್ತೆ ಒಂದು ಕರಿ, ಚಪಾತಿ ಅಥವಾ ಪೂರಿ ಅಥವಾ ದೋಸೆ, ರೈಸ್, ಸಾಂಬಾರ್, ಮುದ್ದೆ. ಸೊ ಈ ಥರದ್ದು ಏನಾದರೂ ಇದೇ ಇರುತ್ತೆ ಲಂಚು ಮತ್ತು ಡಿನ್ನರ್ ಎರಡಕ್ಕೂ. ಸೊ ಬ್ರೇಕ್ಫಾಸ್ಟ್ ಯಾವಾಗಲೂ ಲೈಟ್ ಆಗಿರುತ್ತೆ, ಅದು ಇದು ಅಷ್ಟೇ. ಸೊ ಕುಕ್ ಮಾಡ್ತಾ ಇದ್ದೆ. ಸೊ ಹೇಗಿದೆ ಡ್ರೆಸ್? ಸೊ ಇವಾಗೆಲ್ಲ ಮನೆಗೆ ಈ ಡ್ರೆಸ್ಗಳು ಹಾಕೊಂಡು ಹಾಳು ಮಾಡ್ತಿದ್ದೀನಿ ನಾನು ಜಾಸ್ತಿ ಹಾಕೊತಾ ಇದ್ದೀನಿ. ಯಾಕೆಂದರೆ ನೈಟ್ ಮಾತ್ರ ನೈಟ್ ವೇರ್ ಹಾಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ನೈಟ್ ವೇರ್ ಹಾಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಅಂತೂ ಯಾಕೆ ಹಾಕೊಳ್ಳೋಣ ಡ್ರೆಸ್ಗಳು ಅಂದ್ಬಿಟ್ಟು, ಸೊ ಅದಕ್ಕೆ ಹಾಕೊಂಡಿದ್ದೀನಿ. ಸೊ ಆಮೇಲೆ ಇನ್ನೊಂದು ಏನಂದರೆ, ನನಗೆ ಆರಾ ಎಡಿಟ್ ಪೇಜ್ದು ತುಂಬ ಬರ್ತಾನೆ ಇರುತ್ತೆ, ರಮ್ಯಾ ಹಿಂಗೆ ಆರ್ಡ್ರ್ ಮಾಡೋದು ಅಂತ. ಸೊ ಡೈರೆಕ್ಟಾಗಿ ನೀವು ಆರಾ ಎಡಿಟ್ ಪೇಜ್ಗೆ ಹೋಗಿ ಅಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ನಮಗೆ ವಾಟ್ಸಪ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ DM ಮಾಡಿ. ಸೊ ನಮ್ಗೆ ಇದು ಬೇಕು ಅಂತ ಫೋಟೋ ಹಾಕಿ, ಸೊ ನಾನು ಅದ್ರ ಪ್ರೈಸು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಮತ್ತು ನಮ್ಮದು QR ಕೋಡ್ ಕಳಿಸ್ತೀವಿ, ಅಥವಾ ಅದ್ರ ಮೂಲಕ ನೀವು ಆರ್ಡ್ರ್ ಮಾಡ್ಬೋದು. ನೀವು ಅಡ್ರೆಸ್ ಕಳಿಸಿದ್ರೆ ಸಾಕು, ನಾವು ಡೆಲಿವರಿ ಕೊಡ್ತೀವಿ. ಸೊ ಅವಾಗಿಂದ ವೆಜಿಟೇಬಲ್ ಎಲ್ಲ ಕಟ್ ಮಾಡಿದೆಲ್ಲ ಆಯಿತು. ಕುಕ್ ಮಾಡ್ತಾ ಇದ್ದೀನಿ ಇವಾಗ. ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ವೆಜಿಟೇಬಲ್ ಕರಿ ಅಂದರೆ ಚೆಂದ ಫುಲ್ ವೆಜಿಟೇಬಲ್ಸ್ ಸಿಗಲೇಬೇಕು ಅವ್ರಿಗೆ. ಒಂದೊಂದು ಮಧ್ಯ ಸಿಕ್ಕರೆ ಇಷ್ಟ ಆಗಲ್ಲ, ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ಮಸಾಲಾಗಿಂತ. ಮಾಡ್ತಿರ್ಬೇಕಾದ್ರೇ ಅದು ಒಲೆ ಮೇಲೆ ಇಟ್ಟಿರ್ತಾನ. ಆಮೇಲೆ ಸಣ್ಣ ಪುಟ್ಟನ ಏನಾದರೂ ಯೂಸ್ ಮಾಡಿರ್ತೀನಲ್ಲ, ಅದನ್ನೆಲ್ಲ ತೊಗೊಂಡೋಗು ತೊಳೆಯಕ್ಕೆ ಇಟ್ಬಿಡ್ತೀನಿ. ಆಮೇಲೆ ತೊಳೆದು ಇಟ್ಬಿಡ್ತೀನಿ, ಇಲ್ಲಾಂದರೆ ಜಾಸ್ತಿ ಆಗಿಬಿಡತ್ತಲ್ಲ. ಸೊ ಅಲ್ಲೂ ಜಾಗ ಬೇಕಾಗುತ್ತೆ. ಅದಕ್ಕೆ ಅದನ್ನೆಲ್ಲ ಅವಾಗವಾಗ ನಾನು ಏನು ಕುಕ್ ಮಾಡ್ತಿರ್ತೀನಿ, ಇಲ್ಲ ಬೇರೆ ಕೆಲಸ ಮಾಡ್ತಿರ್ತೀನಿ. ಮಲ್ಟಿ ಟಾಸ್ಕ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆಯಿಲು ಕೂಡ ಅಷ್ಟೇ, ನಾನು ಅವಾಗವಾಗ ಒಂದೇ ಸೇಮ್ ಆಯಿಲ್ ಯೂಸ್ ಮಾಡಲ್ಲ, ಚೇಂಜ್ ಮಾಡ್ತಾನೆ ಇರ್ತೀನಿ. ಈವನ್ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಮಧ್ಯ ಮಧ್ಯ ಆವಾಗವಾಗ ಆಯಿಲ್ ಚೇಂಜ್ ಮಾಡಬೇಕಂತ.
ಸೊ ಅದರಿಂದ ಆಯಿಲ್ ಚೇಂಜ್ ಮಾಡ್ತಿರ್ತೀನಿ, ಮತ್ತು ಜಿಯನ್ಗೆ ಏನು ಇಷ್ಟ ಅದನ್ನೇ ಮಾಡಿಕೊಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್ ಏನಂದರೆ ಲಂಚೆಲ್ಲ ಆದಮೇಲೆ ಜಿಯನ್ಗೆ ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ಇವಾಗ ಎದ್ಬಿಟ್ಟು ಅಂದರೆ ನಮ್ಮ ಸೊಸೈಟಿಗೆ ಹೊಸದಾಗಿ ಮೂವ್ ಆಗಿದ್ದಾರೆ. ಸೊ ಅವರನ್ನೇ ಮಾತಾಡ್ಬೇಕಾದ್ರೆ ಸುಮ್ಮನೆ ಹೀಗೆ ಟೀಗೆ ಬನ್ನಿ ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಆಮೇಲೆ ಚಂದ ಕೇಳಿದೆ, ಹೋಗೋಣ ಅಂದರು ಚಂದನು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಏನು ರೆಡಿಯಲ್ಲ ಇಲ್ಲ, ನಮ್ಮ ಸೊಸೈಟಿ ಒಳಗಡೆನೇ ಅಲ್ವಾ. ಸೊ ಇದೇ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಜಿಯನ್ ಅವ್ರ ಮನೇಲಿ ಒಂದು ಚಿಕ್ಕ ಪಾಪು ಇದೆ, ನಾವು ಒಂದು ಜಿಯನ್ ಏಜ್ ಇದ್ದೆ. ಸೊ ಅವನ ಜೊತೆ ಆಟ ಆಡ್ಬೋದು ಅಂತ ಅವನು ಖುಷಿಯಾಗಿದ್ದಾನೆ. ಸೊ ಇವಾಗ ಹೋಗ್ತಾ ಇದ್ದೀವಿ. 5 o'clock ಮೀಟ್ ಆಗೋಣ ಅಂತ ಹೇಳಿದ್ರು. ಸೊ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ವಾಪಸ್ ಬರೋದು. ಸೊ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಅದಾದ್ಮೇಲೆ ಅಲ್ಲೇನು ಬ್ಲಾಗ್ ಮಾಡಲಿಲ್ಲ. ಆಮೇಲೆ ವಾಪಸ್ ಬಂದು ಜಿಯನ್ ಒಂದು ಕಾಮಿಕ್ ಬುಕ್ ತರಬೇಕಿತ್ತು, ಅಲ್ಲೂ ಹೋಗಿದ್ವಿ. ಯಾಕೆಂದರೆ ಅವನಿಗೆ ನಾಳೆ ಆಕ್ಟಿವಿಟಿ ಇದೆ. ಸೊ ಸ್ಪೈಡರ್ ಮ್ಯಾನ್ ಥರ ಹಾಕೊಂಡು ಹೋಗ್ತಿದ್ದಾನೆ. ಸೊ ಅದು ಸ್ಟೋರಿ ಹೇಳಬೇಕಿತ್ತು, ಸ್ಪೈಡರ್ ಮ್ಯಾನ್ ಬುಕ್ ಬೇಕಿತ್ತು. ಸೊ ಅದಕ್ಕೆ ತರಕ್ಕೆ ಹೋಗಿದ್ವಿ. ಅದಾದ್ಮೇಲೆ ನಂದು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇತ್ತು, ಅದೆಲ್ಲ ಕೊಟ್ಟೆ. ಇವಾಗ ಡಿನ್ನರ್ ಟೈಮ್. ಇದು ಸ್ಯಾಂಡ್ವಿಚ್ ಚೀಸ್ ಹಾಕಿ ಮಾಡಿರೋದು, ಮತ್ತು ಸ್ವಲ್ಪ ಸ್ಯಾಲಡ್. ಯಾಕೆಂದರೆ ಸಂಜೆ ಅವ್ರ ಮನೇಲೂ ಏನೋ ತಿಂದಿದ್ವಿ, ಅದಾದ್ಮೇಲೆ ಬಂದು ನಮ್ಮ ಮನೇಲಿ ಏನೇನೋ ತಿಂದಿದ್ವಿ. ಸೊ ಅದಕ್ಕೆ ಜಾಸ್ತಿ ತಿನ್ನೋದಕ್ಕೆ ಆಗ್ತಿಲ್ಲ. ಸೊ ಜಿಯನ್ ಮತ್ತೆ ಚಂದು ಅವ್ರು ಊಟ ಮಾಡ್ತಿದ್ದಾರೆ. ಸೊ ಇವಾಗ ಹೋಗಿ ನಾನು ಊಟ ಮಾಡಬೇಕು. ತರಕಾರಿ ಸಾಂಬಾರ್. ನಿನ್ಗೆ ಯಾಕೆ ಯಾವಾಗಲೂ ಪೂರಿ ದೋಸೆ ಎರಡೇ ಬೇಕು? ಅದಕ್ಕೆ ಬೇಕು. ನಾವು ಬೇರೆ ಏನು ಮಾಡಂಗಿಲ್ಲ, ಅವನಿಗೆ ಇಷ್ಟ ಅಂತ ಅದೇ ಮಾಡಬೇಕು. ಏನಾದ್ರು ಉಪ್ಪಿಟ್ಟು ಏನಾದ್ರು ಮಾಡಿಬಿಟ್ರೆ ಅವತ್ತು ನಮ್ಮ ಮನೇಲಿ ಅಷ್ಟೇ ಕತೆ ಮುಗೀತು. ಸ್ಟಾರ್ಟ್ ಮಾಡ್ತಾನೆ, ಉಪ್ಪಿಟ್ಟೆ ಮಾಡಂಗಿಲ್ಲ ನಮ್ಮ ಮನೇಲಿ ಮಾಡ್ತಿದ್ದಾನೆ. ಆದ್ರೂ ನಾನು ಮಧ್ಯೆ ಒಂದೊಂದ್ಸರಿ ಮಾಡ್ತೀನಿ, ಉಪ್ಪಿಟ್ಟು ತಿನ್ಬೇಕು ಅನಿಸ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ವ್ಲಾಗ್ ನೋಡ್ತಾ ಇದ್ರಿ. ಸೊ ಬ್ಯಾಟ್ರಿ ಬ್ಯಾಟ್ರಿ ಆಗೋಗಿದೆ. ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ 100% ಇದೆ, ಇದು ಚಾರ್ಜ್ ಮಾಡಿಟ್ಟಿದೆ. ಫ್ರೆಂಡ್ಸ್ ಏನಂದರೆ ಇವತ್ತಿನ ವ್ಲಾಗ್ ಏನು ಮಾಡೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಂದು ಮಂತ್ಲಿ ಎಷ್ಟು ಖರ್ಚಾಗ್ತಿದೆ ಅಂತ ನಾನು 1 year ಬ್ಯಾಕ್ ಮಾಡಿದೆ ಅನಿಸುತ್ತೆ. ಸೊ ಅಂದರೆ ಈ ಮನೆಗೆ ಬಂದಾಗ ಫಸ್ಟ್ ಟೈಮ್ ಒಂದ್ಸರಿ ಮಾಡಿದೆ, ಇದು ಸೆಕೆಂಡ್ ಟೈಮು. ಆಲ್ಮೋಸ್ಟ್ ನಮ್ಮದು 1 year ಮೇಲೆ ಆಗ್ತಾ ಇದೆ, ನಾನು ಅದು ಹೇಳಿ 1.5 years ತನಕ. ಸೊ ಇವತ್ತು ನಂದು ಡೈಲಿ ಅಂದರೆ ಮಂತ್ಲಿ ಎಷ್ಟು ಖರ್ಚಾಗುತ್ತೆ, ಡೈಲಿ ಅಲ್ಲ ಸಾರಿ ಮಂತ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ನಾನು ಒಂದು ಇದು ಹೇಳ್ತಾ ಇದ್ದೀನಿ. ಅಂದರೆ ಪೂರ್ತಿ ಏನಂದರೆ ಫುಲ್ ಇಷ್ಟೇ ಆಗುತ್ತೆ ಅಂತ ಯಾವಾಗಲೂ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಒಂದು ತಿಂಗಳು ಖರ್ಚು ಕಡಿಮೆ ಇರುತ್ತೆ, ಇನ್ನೊಂದು ತಿಂಗಳು ಖರ್ಚು ಜಾಸ್ತಿ ಇರುತ್ತೆ. ಒಂದು ತಿಂಗಳು ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ, ಇನ್ನೊಂದು ತಿಂಗಳು ಜಾಸ್ತಿ ಬರುತ್ತೆ ಪವರ್ದು. ಒಂದು ತಿಂಗಳು ವಾಟರ್ ಬಿಲ್ ಕಡಿಮೆ ಬರ್ಬೋದು, ಇನ್ನೊಂದು ತಿಂಗಳು ವಾಟರ್ ಬಿಲ್ ಜಾಸ್ತಿ ಬರ್ಬೋದು. ಸೊ ಅದರಿಂದ ಅದು ಹೇಳೋದಕ್ಕಾಗಲ್ಲ, ಬಟ್ ಅಪ್ರಾಕ್ಸಿಮೇಟಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಫಸ್ಟು ನಮ್ಮದು ಮನೆ ಖರ್ಚು ಅಂತಂದರೆ ಜಾಸ್ತಿ ಹೋಗೋದೆ ನಮ್ಮದು ಮನೆ ಲೋನ್ಗೆ. ಯಾಕೆಂದರೆ ಅದು ನಂಗೆ ಗೊತ್ತು ಮನೆ ಲೋನು ಖರ್ಚು ಥರ ಬರಲ್ಲ, ಬಟ್ ಆದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮನೆ ಲೋನ್ ಆಲ್ಮೋಸ್ಟ್ ನಮಗೆ 175,000 ತನಕ ಬರ್ತಿದೆ. 1,75,000. ತುಂಬ ಜನ ನನಗೆ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ, ಅದಕ್ಕೆ 1,75,000 ಹತ್ರ ಬರುತ್ತೆ. ಯಾಕೆಂದರೆ ನಾವು ಸ್ವಲ್ಪ ಜಾಸ್ತಿನೇ ಅಮೌಂಟ್ ತೊಗೊಂಡಿದ್ದೀವಿ ಲೋನು, ಅದರಿಂದ ಅದು ಅಷ್ಟು ಬರ್ತಾ ಇದೆ. ಸೊ ಮೇಯ್ನ್ ಅದೇ ನಮ್ಮದು ಹೋಗ್ತಿರೋದು. ನಮಗೆ ಎಷ್ಟೊಂದು ಸರಿ ಇವಾಗ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ನಾವು ರೆಂಟ್ಗಿದ್ದಾಗ 140,000 ಹತ್ರ ರೆಂಟ್ ಕೊಡ್ತಾ ಇದ್ವಿ, ಆವಾಗ ಜಾಸ್ತಿ ಸೇವಿಂಗ್ಸ್ ಆಗ್ತಾಯಿತ್ತು ದುಡ್ಡು, ಆವಾಗ ಅಷ್ಟು ಗೊತ್ತಾಗ್ತಿರಲಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಲೋನ್ಗೆ ಹೋಗೋದ್ರಿಂದ ಸೇವಿಂಗ್ಸ್ ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮನೆ ಒಂದು ಸೇವಿಂಗ್ಸ್ ಥರನೇ ಮನೆ ಇದ್ದರೆ. ಸೊ ಅದಕ್ಕೆ ಆಗ್ತಿರೋದ್ರಿಂದ ಒಂದು ನಮ್ಮದು ಸ್ವಂತ ಮನೆ ಅಂತ ಇದೆ, ಅದು ಯಾವಾಗಿದ್ರೂ ನಮ್ಮದೇ ಇರುತ್ತೆ. ಅದರಿಂದ ಸೊ ನಮಗೆ ನೋಡೋಣ ಯಾವುದಾದ್ರೂ ಮಧ್ಯ ನಾವು ಎಷ್ಟೊಂದು ದುಡ್ಡು ಅಲ್ಲಿ ಇಲ್ಲಿ ಹಾಕಿದ್ದೇವೆ ಇನ್ವೆಸ್ಟ್ಮೆಂಟು ಅಂತೆಲ್ಲ, ಅದರಲ್ಲಿ ಯಾವಾಗಲಾದ್ರೂ ನಮ್ಮ ಲಕ್ ಚೆನ್ನಾಗಿದ್ದು ಬಂದರೆ ಆವಾಗ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ನಾನು ಚಂದು ಇಬ್ರು. ಅದು ಚಂದುಗೆ ಚೆನ್ನಾಗಿ ಗೊತ್ತು. ಸೊ ಅವ್ರು ಮಾಡಿಸ್ತಾರೆ, ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ಅದು ಸೇವಿಂಗ್ಸ್ ಥರನೇ, ಬಟ್ ಅದು ಹೇಳಕ್ಕೆ ಬರಲ್ಲ ನಮಗೆ ಹೆಂಗಾಗುತ್ತೆ ಅಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಅದು ಒಂದು 1,75,000 ಅಷ್ಟು ನಮಗೆ ಲೋನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಮಗೆ 15,000 ರೂಪಾಯಿ ನಮ್ಮದು ಮೇಂಟೆನೆನ್ಸ್ ಬರುತ್ತೆ. ಸೊ ಇಲ್ಲಿ 15,000 ರೂಪಾಯಿ ಮೇಂಟೆನೆನ್ಸ್ ಏನಕ್ಕೆ ಅಂದರೆ ನಿಮಗೆ ಮನೆಗಳು ಜಾಸ್ತಿ ಇದ್ದರೆ ಮೇಂಟೆನೆನ್ಸು ಅಮೌಂಟು ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಬ್ರಿಗೇಡಲ್ಲಿ ಇದ್ದಾಗ ಮನೆಗಳು ಕೂಡ ತುಂಬ ಜಾಸ್ತಿ ಇತ್ತು, 1,000 ಮೇಲಿತ್ತು ಫ್ಲ್ಯಾಟ್ಸು. ಅದರಿಂದ ನಮಗೊಂದು 4,000 ಅಷ್ಟೇ ಮೇಂಟೆನೆನ್ಸ್ ಬರ್ತಾಯಿತ್ತು. ಇರೋದೇ 172 ಮನೆಗಳು.
ಸೊ ಅದರಿಂದ ಮೇಂಟೆನೆನ್ಸು ಜಾಸ್ತಿ ಬರುತ್ತೆ. ಮತ್ತು ಇದು ಬೆಲ್ಲ ಅದು ಫ್ಲ್ಯಾಟ್ ಆಗುತ್ತೆ, ಇದು ಬೆಲ್ಲ ಆದರೆ ನಿಮಗೆ ಮೇಂಟೆನೆನ್ಸ್ ಜಾಸ್ತಿನೇ ಬರುತ್ತೆ. ಸೊ 15,000 ತನಕ ಮೇಂಟೆನೆನ್ಸ್ ಬರುತ್ತೆ. ಇವಾಗ ವಾಟರ್ ಬಿಲ್ ಸಪ್ರೇಟ್ ಮಾಡಿದ್ದಾರೆ. ಸೊ ಅದರಿಂದ ಅದು 1,500 ರೂಪಾಯಿ ಅಷ್ಟು ವಾಟರ್ ಬಿಲ್ ಒಂದೊಂದ್ಸರಿ ಬರುತ್ತೆ. ನಮಗೆ 1000 ಬರುತ್ತೆ, 1500 ಬರುತ್ತೆ, ಅದು ಹೇಳಕ್ಕೆ ಬರಲ್ಲ. ಸೊ ನಾನು ಅಂದಾಜು ಒಂದು 1500 ಹಾಕಿದ್ದೀನಿ. ಸೊ ನೆಕ್ಸ್ಟು 2000 ರೂಪೀಸ್ ನಮಗೆ ಅಂದರೆ ಕರೆಂಟ್ ಬಿಲ್ ಬರುತ್ತೆ. ಅಂದರೆ ಅದು ಇದು ಒಂದೊಂದ್ಸರಿ ಕಮ್ಮಿನೂ ಬರುತ್ತೆ, ಒಂದೊಂದ್ಸರಿ ಜಾಸ್ತಿನೂ ಬರುತ್ತೆ. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ವಿ, 3000 ತನಕ ಬಂದಿತ್ತು. ಬಟ್ ಅರೌಂಡ್ 2000 ರೇಂಜಲ್ಲಂತೂ ಬಂದೇ ಬರುತ್ತೆ, ಅದಕ್ಕಿಂತ ಕಡಿಮೆ ಬರಲ್ಲ. ಯಾಕೆಂದರೆ ಇಷ್ಟು ದೊಡ್ಡ ಮನೆ ಇರೋದ್ರಿಂದ ಅಷ್ಟು ದೊಡ್ಡ ಮನೆ ಬೇಕು ಅದಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಪೆಟ್ರೋಲ್ ಅಂದರೆ ನಮ್ಮದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ಪೆಟ್ರೋಲ್ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ. ಅವಾಗ ಅನ್ಕೋತಾ ಇರ್ತೀವಿ ಒಂದು ಎಲೆಕ್ಟ್ರಿಕ್ ಕಾರ್ ಕೂಡ ತೊಗೋಬೇಕಂತ. ಯಾಕೆಂದರೆ ಪೆಟ್ರೋಲ್ ತುಂಬ ಖರ್ಚಾಗುತ್ತೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಒಂದು ಸ್ಕೂಲ್ ಇರೋದು, ಅಲ್ಲಿ ಕರ್ಕೊಂಡೋಗಿ ಬರೋಕ್ಕೂ ಪೆಟ್ರೋಲ್ ತುಂಬ ಖರ್ಚಾಗುತ್ತೆ. ಯಾಕೆಂದರೆ ಅವಾಗ ಸ್ಟಾಪ್ ಮಾಡಬೇಕು, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲೆಲ್ಲ ತುಂಬ ಖರ್ಚಾಗುತ್ತೆ. ಸೊ ಆಟೋಮ್ಯಾಟಿಕಲ್ಲಿ ನಮ್ಮದು ಅದರಲ್ಲೂ MG ಅಂತೂ ಆಲ್ಮೋಸ್ಟ್ ನಾವು ತೊಗೊಂಡು ಏನು 5 ಇಯರ್ಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಇದೂ ಕಡಿಮೆ ಆಗಿದೆ ಮೈಲೇಜು. ಸೊ ಆಲ್ಮೋಸ್ಟ್ ಒಂದು ಫುಲ್ ಟ್ಯಾಂಕ್ ಅವಾಗವಾಗ ಹಾಕ್ಸ್ತಾ ಇರ್ತೀವಿ, ತಿಂಗಳಲ್ಲಿ ಒಂದು 2 ಸರಿ ಹಾಕ್ಸ್ತೀವಿ. ಸೊ ಒಂದು ಸರಿ ಹಾಕ್ಸಿದ್ರೆ 4000 ತನಕ ಆಗುತ್ತೆ. ಸೊ ಅರೌಂಡ್ 6,000 to 8,000 ನಮಗೆ ಪೆಟ್ರೋಲ್ಗೆ ಬರುತ್ತೆ. ಸೊ ಆಟೋಮ್ಯಾಟಿಕ್ ಇದ್ದರೆ ಅದರಿಂದ ಆದಷ್ಟು ನಾನು ಕೇಳೋದಾದರೆ ಎಲೆಕ್ಟ್ರಿಕ್ ಇಟ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಅದಕ್ಕಿಂತ 2 ವೀಲರ್ ಎಲೆಕ್ಟ್ರಿಕ್ ಇಟ್ಕೊಂಡಿದ್ದೀವಿ. ಆದಷ್ಟು ಏನಾದರೂ ಇದ್ದರೆ 2 ವೀಲರ್ ಯೂಸ್ ಮಾಡ್ತೀವಿ ನಾವು. ಸೊ ಅದಾದಮೇಲೆ ನೆಕ್ಸ್ಟು ಒಂದು 15,000 ಅಷ್ಟು ಮೂವಿಗಾಗಿರ್ಬೋದು, ಅಥವಾ ನಾವು ಹೊರಗಡೆ ಔಟ್ಸೈಡ್ ಹೋದಾಗ ತಿನ್ನೋದಕ್ಕೆ ಅದಷ್ಟೇ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಒಂದೊಂದ್ಸರಿ ಹೋಗೋದೇ ಇಲ್ಲ, ಒಂದೊಂದ್ಸರಿ ಹಾಗೆ ಇರ್ತೀವಿ ಮನೇಲಿ, ಒಂದೊಂದ್ಸರಿ ತುಂಬ ಜಾಸ್ತಿ ಹೋಗಿರ್ತೀವಿ. ಸೊ ಅದರಿಂದ ಅದು ಇದನ್ನು ಏನಕ್ಕೆ ಅಂತ ಖರ್ಚು ಮಾಡಬೇಕು, ಇವು ಅಷ್ಟು ಖರ್ಚು ಮಾಡ್ತೀರಾ, ನಮ್ಮ ಹತ್ರ ಅಷ್ಟು ಖರ್ಚಿಲ್ಲಪ್ಪ, ನಾವು ಮಾಡಲ್ಲಪ್ಪ ಅಂತ ಹೇಳ್ಬೋದು. ಬಟ್ ಅದು ನಮಗೆ ಮೂವಿ ನೋಡೋದ್ರಿಂದ ಆಗಿರ್ಬೋದು, ಅಂದರೆ ಮೂವಿ ಇನ್ಕ್ಲೂಡ್ ನಾನು ಏನೇನು ಮಾಡಿದ್ದೀನಿ ಅಂದರೆ ಏನೇನು ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ತೊಗೊಂಡಿದ್ದೀವಿ, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ನಾನು 15 to 20Kಲಿ. ಮತ್ತು ನಾವು ಔಟ್ಸೈಡ್ ಹೋದಾಗ ತಿನ್ನೋದಾಗಿರ್ಬೋದು, ಸೊ ಅದೆಲ್ಲ ಇದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದೆಲ್ಲ ನಮ್ಮ ಎಂಟರ್ಟೈನ್ಮೆಂಟ್ಗೆ, ನಾವು ಕಷ್ಟಪಡೋದೇ ನಾವು ಚೆನ್ನಾಗಿರಬೇಕು ಅಂತ. ಸೊ ನಾವು ಲೈಫಲ್ಲಿ ಸ್ವಲ್ಪ ಚೆನ್ನಾಗಿರಬೇಕು ಅಂತಲೇ ಕಷ್ಟಪಡೋದು, ಹಗಲು ರಾತ್ರಿ ನಾವು ಆನ್ ಮಾಡೋದು, ಆ ಕೆಲಸ ಈ ಕೆಲಸ ಮಾಡೋದೇ ನಾವು ಚೆನ್ನಾಗಿರಬೇಕು ಅಂತ. ಸೊ ಇಲ್ಲಿ ನಾವು ಬಿಟ್ಬಿಟ್ಟು ಬರೀ ನಮ್ಮ ತಲೆ ಮೇಲೆ ಏನೋ ಒಂದು ಬಿದ್ದುಬಿಟ್ಟಿದೆ, ಇಲ್ಲ ನಮ್ಮ ತಲೆ ಮೇಲೆ ಒಂದು ಈ ಲೋನ್ ಇದೆ, ಅದೇ ಒಂದು ದೊಡ್ಡದಿದು, ಅಥವಾ ನಮ್ಮ ಲೈಫ್ ಇಷ್ಟೇ, ನಾವು ಬರೀ ಬರೀ ಸೇವಿಂಗ್ಸ್ ಮಾಡ್ಕೊಂಡು ಹೋಗು ಅಂತಿದ್ರೆ ಅದಷ್ಟೇ ಆಗಲ್ಲ. ನಮಗೆ ನಾವು ಟೈಮ್ ಕೊಟ್ಕೋಬೇಕು. ಆಮೇಲೆ ನಾವು ಇದು ಮಾಡ್ತೀವಿ ಅಂತ ರಿಗ್ರೆಟ್ ಮಾಡ್ತೀವಿ. ಸೊ ಸ್ವಲ್ಪ ವರ್ಷಗಳಾದಮೇಲೆ ಅಯ್ಯೋ ನಮ್ಮದು ಏಜ್ ಎಲ್ಲ ಹೊಟ್ಟೋಯ್ತು, ಇವಾಗ ಏನು ಮಾಡೋಕ್ಕಾಗಲ್ಲ, ಇವಾಗ ನಮ್ಗೆ ಏಜ್ ಆಗಿಬಿಟ್ಟಿದೆ ಅಂತ ಒಂದು ಇದ್ರಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಸೊ ಅದರಿಂದ ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ಕೂಡ ಮಾಡ್ಕೊಂಡು ಹೋಗಬೇಕು. ಸೊ ಅದರಲ್ಲಿ ನಾವು ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಾನಂತೂ ಆ ಥರ ಹೇಳಕ್ಕೆ ಬರಲ್ಲ, ನಾನೇನು ಮಾಡೋದೇ ಇಲ್ಲಪ್ಪ ಅಂತ ನಾನು ಯಾವತ್ತೂ ಹೇಳಿಲ್ಲ, ನಾನು ಯಾವತ್ತೂ ಹಂಗೆ ತೋರಿಸ್ಕೊಂಡು ಇಲ್ಲ. ಸೊ ನಾವು ಖರ್ಚು ಕೂಡ ಮಾಡ್ತೀವಿ. ಸೊ ಅದಕ್ಕೆ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶಾಪಿಂಗ್ ಅಂತೂ ನಾನು ತುಂಬ ಸರಿ ಹೇಳಿದ್ದೀನಿ, ಎವ್ರಿ ಮಂತ್ ಶಾಪಿಂಗ್ ಎಲ್ಲ ನಾವು ಏನಾದರೂ ಇದ್ದರೆ ನೆಸೆಸಿಟಿ ಇದ್ದರೆ ತೊಗೋತೀನಿ, ಇಲ್ಲಾಂದರೆ ಸೇಲು ಅಲ್ಲಿ ಇಲ್ಲಿ ತೊಗೊತಾ ಇರ್ತೀನಿ. ಅದರಿಂದ ಒಂದು 5,000 ಹಾಕಿದ್ದೀನಿ. ಅಲ್ಲಿ ಇಲ್ಲಿ ಏನಾದರೂ ಸ್ಟಿಚಿಂಗ್ ಮಾಡಿಸಿದ್ರೆ ಅದು ಇದು ಏನಾದರೂ ಆ ಥರ ಖರ್ಚಾಗಿರುತ್ತೆ ಅದಕ್ಕೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಒಂದು 10K ನಮ್ಮದು ಜಿಮ್ ಆಗಿರ್ಬೋದು, ನಮ್ಮ ವರ್ಕೌಟ್ಗಾಗಿರ್ಬೋದು. ಸೊ ಒಂದು ಡ್ಯಾನ್ಸ್ ಕ್ಲಾಸ್ ಬರುತ್ತೆ ಇವಾಗ. ಸೊ ಅದು ಇದಕ್ಕೆಲ್ಲ ಒಂದು 10,000 ಹಾಕಿದ್ದೀನಿ ನಾನು. ಸೊ ನಮ್ಮ ಜಿಮ್ಮು, ಯಾಕೆಂದರೆ ವರ್ಕೌಟ್ ಮಾಡ್ತೀನಿ, ನಾನು ಜುಂಬಾ ಕ್ಲಾಸ್ಗೆ ಹೋಗ್ತೀನಿ. ಸೊ ಅದೆಲ್ಲ ಅದರಲ್ಲಿ ಬರುತ್ತೆ. ಅದಾದಮೇಲೆ ಒಂದು 10,000 to 15,000 ರೂಪಾಯಿ ಏನಕ್ಕೆ ಹಾಕಿದ್ದೀನಿ ಅಂದರೆ, ನಮ್ಮದು ಬೇರೆ ಬೇರೆ ಇಲ್ಲಿ ಏನಾದರೂ ಕೆಲಸಗಳು ಮಾಡಿಸ್ಕೊಂಡಾಗ, ಅಥವಾ ನಮ್ಮದು ಕಾರ್ ಕ್ಲೀನಿಂಗ್ ಇರುತ್ತೆ. ಸೊ ಮಂತ್ಲಿ ಅವ್ರಿಗೂ ಒಂದು 1,500 ಅಷ್ಟು ನಾವು ಪೇ ಮಾಡ್ತೀವಿ ಕಾರ್ ಕ್ಲೀನಿಂಗ್ ಅವ್ರಿಗೆ. ಸೊ ಕಾರು ಮತ್ತು ಬೈಕ್ ಎರಡೂ ಕ್ಲೀನ್ ಮಾಡ್ತಾರೆ. ಮತ್ತು ಇನ್ನು ಬೇರೆ ಬೇರೆ ಕೆಲಸಗಳು, ಮತ್ತು ನನಗೆ ಒಂದೊಂದು ಮಾಪ್ ಮಾಡೋಕ್ಕೆ ಇವರು ಬರ್ತಾರೆ. ಸೊ ಅವ್ರದ್ದು ಎಲ್ಲ ಸೇರಿಸಿ ಒಂದು 10,000 to 15,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಹಾಕಿದ್ದೀನಿ. ಆಮೇಲೆ ಒಂದೊಂದ್ಸರಿ ಏನಾದರೂ ನಮಗೆ ಇದ್ರ ಜೊತೆಗೆ ನಮಗೆ 3 months ಒನ್ಸು ಅದು ಇದು ಬರುತ್ತೆ. ಅದಾದಮೇಲೆ ಇಯರ್ಲಿ ಒನ್ಸು ನಮ್ಮದು ಮನೆಗೆ ಇದು ಕಟ್ಟಬೇಕು, ಟ್ಯಾಕ್ಸು. ಸೊ ಆ ಥರದ್ದೆಲ್ಲ ಬೇರೆ ಸಪ್ರೇಟಾಗಿ ಖರ್ಚು ಬರುತ್ತೆ. ಸೊ ಇದು ನಾನು ಸದ್ಯಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಹಾಕಿರೋದು. ಇದಲ್ಲದೆ 10,000 to 15,000 ರೂಪಾಯಿ ಎಕ್ಸ್ಟ್ರಾ ಎಲ್ಲ ಖರ್ಚು ಇನ್ಕ್ಲೂಡ್ ಮಾಡೋದ್ರಲ್ಲಿ ಹಾಕಿದ್ದೀನಿ. ಸೊ ಒಂದು 15K ಅಂತಲೇ ಅಂದ್ಕೊಳ್ಳಿ, ಬೇರೆ ಬೇರೆ ಸಣ್ಣ ಪುಟ್ಟ ಖರ್ಚು ಅದು ಇದು ಅಂದರೆ ಬೇರೆ ಬೇರೆ ನಾವು ಕೊಡೋದು. ಗ್ರೋಸರಿ ಮತ್ತೆ ನೋಡಿ, ಗ್ರೋಸರಿನೂ ಆಗುತ್ತೆ. ಒಂದು 10,000 ಅಷ್ಟಾದರೂ ಮಿನಿಮಮ್ 10,000 to 15,000 ರೂಪಾಯಿ ಅಷ್ಟು ಗ್ರೋಸರಿ ಆಗುತ್ತೆ. ಅದು ಇದು ತರಿಸ್ಕೊತಾ ಇರ್ತೀನಿ. ವೆಜಿಟೇಬಲ್ಸು, ಫ್ರೂಟ್ಸ್ ಬೇಕು, ಮತ್ತು
ಅದು ಎಷ್ಟೊಂದು ಆ ಥರ ನಾವು ಚಿಕನ್ ತರಿಸೋದಾಗಿರ್ಬೋದು, ಫಿಶ್ಶು ಈ ಥರದ್ದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಎಗ್ಗು, ಜಿಯನ್ಗೆ, ಹಾರ್ಲಿಕ್ಸು ಅಥವಾ ನಮ್ಮದೇನಾದರೂ ಇರುತ್ತಲ್ಲ, ಸೊ ನಾವು ತಿನ್ನೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಯಾಕೆಂದರೆ ಹೆಲ್ತು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾನು ಬ್ಯಾಲೆನ್ಸ್ಡ್ ಡಯಟು ಜಾಸ್ತಿ ಫಾಲೋ ಮಾಡೋದು, ಸೊ ಅದರಿಂದ ಅದೆಲ್ಲ ಬರುತ್ತೆ. ಸೊ ಅದೆಲ್ಲ ಗ್ರೋಸರಿ ಕೂಡ ಬರುತ್ತೆ. ಸೊ ಇಷ್ಟು ನಮ್ಮದು ಒಂದು ಖರ್ಚು ಅಂತ ಹೇಳ್ಬೋದು, ಮೇನ್ ಖರ್ಚು ಬರೋದು. ಬ್ಯಾಂಗ್ಳೂರಲ್ಲಿ ಇವಾಗ ಕಾಸ್ಟ್ ಆಫ್ ಲಿವಿಂಗ್ ಎಕ್ಸ್ಪೆನ್ಸಿವೆ ಅಂತ ಹೇಳ್ಬೋದು. ಪ್ರತಿ ಸಾರಿ ನಾನು ಚಂದು ಅದನ್ನೇ ಅನ್ಕೋತಾ ಇರ್ತೀವಿ, ಟ್ಯಾಕ್ಸ್ ಕಟ್ತೀವ, ಟ್ಯಾಕ್ಸ್ ಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಕೂಡ ನಮಗೆ ಇವಾಗ ಸ್ವಲ್ಪ ಜಾಸ್ತಿನೇ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಅದ್ರ ಜೊತೆ ಸೇವಿಂಗ್ಸು ಕೂಡ ನಾವು ಮಾಡ್ತೀವಿ, ಮಾಡದೇ ಇಲ್ಲ. ಸೊ ಆಲ್ಮೋಸ್ಟ್ ಸೇವಿಂಗ್ಸ್ ಕೂಡ ನಾವು ಮಾಡ್ತಾನೆ ಇರ್ತೀವಿ. ಮತ್ತು ಅದ್ರ ಜೊತೆ ನಾನು ಟ್ರಿಪ್ಗೆ ಹೋಗೋದಕ್ಕೂ ಕೂಡ ಸೇವಿಂಗ್ಸ್ ನಾನು ಮಾಡ್ತಾ ಇರ್ತೀನಿ, ಚಂದುಗಿಂತ ನಾನು ಜಾಸ್ತಿ ಅದು ಮಾಡೋದು. ಸೊ ಇಷ್ಟು ಎಲ್ಲ ಖರ್ಚು ಬರುತ್ತೆ. ಸೊ ಅದೇ ಹೇಳಿದ್ನಲ್ಲ, ನಮಗೆ ಮನೆ ಲೋನ್ ಒಂದು ಕ್ಲಿಯರ್ ಆಗಿಬಿಟ್ರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ನೂ ಚೆನ್ನಾಗಿರ್ಬೋದು. ಇವಾಗ ಚೆನ್ನಾಗಿಲ್ಲ ಅಂತಲ್ಲ, ಇನ್ನೂ ಇದಾಗಿರ್ಬೋದು. ಮನೆ ಲೋನು ಸ್ವಲ್ಪ ನಾವು ಎಷ್ಟೇ ನಾನು ಹೇಳ್ಬೋದು ಬಟ್ ನಾನು ಚಂದು ಅವಾಗವಾಗ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಓಕೆ, ನಮ್ಗೆ ಯಾವುದಾದ್ರೂ ಅಮೌಂಟ್ ಬಂತು ಅಂದಿದ ತಕ್ಷಣ ಮನೆ ಲೋನ್ ಸ್ವಲ್ಪ ಕ್ಲಿಯರ್ ಮಾಡಬೇಕಂತ. ಸೊ ಇದೊಂದಿದೆ. ಯಾಕೆಂದರೆ ಮನೆ ಲೋನಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ, ಕಟ್ಕೊಂಡು ಹೋಗೋದಕ್ಕೆ ಏನಂತ ಇಲ್ಲ. ಒಂದು ಡಿಸಡ್ವಾಂಟೇಜ್ ಏನಂದರೆ, ನಾವು ಎಷ್ಟು ಕಟ್ತೀವಿ ಅದರಲ್ಲಿ ಎಲ್ಲ ಬಡ್ಡಿಗೆ ಹೋಗುತ್ತೆ. ನಮ್ಮದು ಏನು ಅಸಲು ಅಂತ ಬರುತ್ತೆ ಅದು ಸ್ವಲ್ಪನೇ ಹೋಗೋದು ಮನೆ ಲೋನಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಲೈಫಲ್ಲಿ ಲೋನ್ ಇಲ್ಲದೆ ಮನೆ ತೊಗೊಳಕ್ಕೂ ಆಗಲ್ಲ. ಸೊ ಲೋನ್ ಬರಲೇಬೇಕು. ಮನೆ ಹೆಂಗೆ ತೊಗೊಳಕ್ಕಾಗತ್ತಲ್ವ ಲೋನ್ ಇಲ್ಲದೆ. ನಾನೊಂದು 3 BHK ಅಂತ ಒಂದು ಮೂವಿ ನೋಡ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ಅವರು. ಸೊ ಲೋನ್ ಇಲ್ಲದೆ ಮನೆ ತೊಗೊಳಕ್ಕಂತೂ ಆಗಲ್ಲ ಅಂತ. ಸೊ ಅದರಿಂದ ಲೋನ್ ತೊಗೊಂಡೆ ಮನೆ ತೊಗೋಬೇಕು. ಸೊ ಫಸ್ಟು ನಾವು ಇನ್ನೂ ಸ್ವಲ್ಪ ಲೋ ಬಜೆಟಲ್ಲೇ ತೊಗೋಬೇಕು ಅಂತ ಇದ್ದಿದ್ದು, ಬಟ್ ಆಮೇಲೆ ಸರ್ಚ್ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಮನೆಗೆ. ಅದ್ರ ಜೊತೆ ಇಂಟೀರಿಯರ್ಸು ಕೂಡ ಸ್ವಲ್ಪ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯಿತು, ಅದೆಲ್ಲ ಬಂತು. ಆಮೇಲೆ ಇವಾಗ ನಾವು ನೋಡ್ತಿರೋ ಪ್ರಕಾರ ಮನೆಗಳ ರೇಟಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಒಂದೊಂದ್ಸರಿ ಅನಿಸುತ್ತೆ, ಓಕೆ ನಾವು ಅವಾಗ ತೊಗೊಂಡಿದ್ದೆ ಸರಿ ಹೋಯಿತು, ನಾವು ಇವಾಗ ಆ ರೇಟಿಗೆ ಇವಾಗ ಮನೆಗಳೇ ಸಿಗ್ತಾ ಇರಲಿಲ್ಲ, ಎಲ್ಲರೂ ದೂರ ಸಿಗೋದು, ಸಿಟಿ ಒಳಗಡೆ ಸಿಗ್ತಾ ಇರಲಿಲ್ಲ, ಹಂಗೆ ಆಗ್ತಾಯಿತ್ತು. ಸೊ ಅದು ನಮಗೆ ಖುಷಿಯಾಗದವೆ ಅದರಿಂದ. ಯಾಕೆಂದರೆ ಅಕಸ್ಮಾತ್ ನಾವು ನೆಕ್ಸ್ಟ್ ರೆಂಟು ಕೊಡ್ತೀವಿ ಅಂದರೂ ಇಲ್ಲಿ ರೆಂಟ್ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಒಂದು ಖುಷಿ ಇದೆ ನಮಗೆ ಮನೆ ತೊಗೊಂಡಿದ್ದು. ಸೊ ಇಷ್ಟು. ಅದು ಬಿಟ್ಟರೆ ಇಯರ್ಲಿ ಜಿಯಾನ್ ಸ್ಕೂಲ್ ಫೀಸ್ ಬರುತ್ತೆ. ಸ್ಕೂಲ್ ಫೀಸ್ ಅಂತೂ ನಾನು ಹೇಳೋಕ್ಕೆ ಆಗಲ್ಲ, ತುಂಬ ಸ್ಕೂಲ್ ಫೀಸ್ ಅಂತ ಹೇಳ್ಬೋದು. ಇಯರ್ಲಿ ಸ್ಕೂಲ್ ಫೀಸ್ ಒಂದು. ಸೊ ಈ ರೀತಿ ಎಲ್ಲ ಏನೂ ಮಾಡೋಕ್ಕಾಗಲ್ಲ, ಅಷ್ಟೊಂದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಜಿಯಾನ್ ಸ್ಕೂಲ್ ಪ್ರಾಪರ್ ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋಕೆ ಸ್ಟಾರ್ಟ್ ಆದಮೇಲೆ ಇನ್ನೂ ಎಕ್ಸ್ಟ್ರಾ ಅದು ಇದು ಖರ್ಚೆಲ್ಲ ಬರುತ್ತೆ. ಆ ಕ್ಲಾಸು ಈ ಕ್ಲಾಸು ಅವನಿಗೆ. ಇವಾಗ ಸದ್ಯಕ್ಕೆ ಒಂದು ಡ್ಯಾನ್ಸ್ ಕ್ಲಾಸು ಕಳಿಸ್ತಾ ಇದ್ದೀನಿ ಅಷ್ಟೇ, ಆಮೇಲೆ ಇನ್ನೂ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಲೈಫಲ್ಲಿ, ಹಂಗೆ ಹೋಗ್ತಾ ಇರಬೇಕು. ಏನೋ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಅಷ್ಟೇ ನನಗಿರೋದು, ಲೈಫ್ ಹೆಂಗೆ ತೊಗೊಂಡು ಹೋಗುತ್ತೆ ಹಂಗೆ ಹೋಗ್ತಾ ಇರೋಣ ಅಂತ. ಸೊ ಏನಂದರೆ ಸ್ಟ್ರಾಂಗ್ ಆಗಿರಬೇಕು. ಮಾಡ್ತೀವಿ ಅಂತ ನಾವು ಅನ್ಕೋಬೇಕು. ಅಯ್ಯೋ ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಮತ್ತೆ ಯಾವುದೂ ಅನ್ಕೋಬಾರ್ದು. ಸೊ ಅದಷ್ಟು ಮಾತ್ರ ನಾನು ಹೇಳ್ಬೋದು. ನನಗೆ ಯಾವಾಗಲೂ ಅದೊಂದು ಕಾನ್ಫಿಡೆನ್ಸ್ ಇದೆ, ಓಕೆ ಏನಾದರೂ ಮಾಡ್ತೀವಿ ನಾವು, ಆಗತ್ತೆ ಎಲ್ಲ ಅಂತ. ಸೊ ಅದರಿಂದ ಎಲ್ಲ ಆಗ್ತಾ ಇದೆ. ನಾನು ಯಾವಾಗ ನನ್ನ ಕೈಲಿ ಆಗಲ್ಲ ಅಂತ ಕುತ್ಕೊಂಡ್ಬಿಡ್ತೀನಲ್ಲ, ಇಲ್ಲ ಚಂದೂ ಆಗಲ್ಲ ಅಂತ ಕುತ್ಕೊಂಡ್ಬಿಡ್ತೀವಲ್ಲ, ಅವಾಗ ಆಗೋದೇ ಇಲ್ಲ. ಸೊ ಇಷ್ಟು ನಾವಿಬ್ಬರು ಯಾವಾಗಲೂ ಫಾಲೋ ಮಾಡೋದು ಆಗುತ್ತೆ ಅಂತ. ಮತ್ತು ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿರ್ತೀವಿ ಇಬ್ಬರೂ ಅಷ್ಟೇ, ಎಷ್ಟೇ ಏನೇ ಕಷ್ಟ ಆದ್ರೂ. ಸೊ ಅದರಿಂದ ಆಗುತ್ತೆ. ಸೊ ನಾನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.